ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಗವಿನಿ ಬ್ರೈಡಲ್ ಮೇಕಪ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ಲಾಗ್ ಮಾಡತ್ತೀನಿ. ಸೊ ಲಾಗ್ ಏನಪ್ಪ ಅಂತಂದ್ರೆ ನಾನು ಇವತ್ತು ಫುಲ್ ಡೇ ಆಮೇಲೆ ಹೆಂಗೆ ಇರ್ತೀನಿ ಏನಂತ, ಆಮೇಲೆ ಕುಕಿಂಗ್ ಮಾಡತ್ತೀನಿ. ನೆಕ್ಸ್ಟ್ ದಿನ ಮಾಡ್ತೀನಿ, ಇದ್ರಾಗೇನಿಲ್ಲ. ಮತ್ತು ಏನಂತಂದ್ರೆ ಸ್ಪೆಷಲಿ ಮೇಕಪ್ ಮಾಡ್ಕೊಳತ್ತೀನಿ. ನೆಕ್ಸ್ಟ್ ಸಿಂಪಲ್ಲಾಗಿ ಜಸ್ಟ್ 5 ಮಿನಿಟ್ಸ್ ಒಳಗೆ ಹೆಂಗೆ ಮೇಕಪ್ ಮಾಡ್ಕೊಳ್ಳೋದು ಅಂತಲೇ ಈ ಲಾಗ್ನ ಹಾಕ್ತೀನಿ. ಆಮೇಲೆ ಹನುಮಾನ್ ಚಾಲೀಸ ಬಗ್ಗೆ ವಿಡಿಯೋ ಮಾಡಿದ್ದೆ, ಅದ್ರ ಬಗ್ಗೆ ಕೇಳಿದ್ರು ಸ್ವಲ್ಪ ಜನ. ಏನು ಯಾವ ಥರ ಪ್ರಿಪರೇಷನ್ ಇರಬೇಕು ಹೇಳೋಕ್ಕಿಂತ ಮುಂಚೆ, ನೆಕ್ಸ್ಟ್ ಎಷ್ಟು ಸಲ ಹೇಳಬೇಕು, ಹೆಂಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿರಿ ಅಂತ ಹೇಳಿದರು. ಸೊ ಆ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡೋಣ. 1 ವೀಕಿಂದ ವಿಡಿಯೋ ಮಾಡಿದ್ದೆ, ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಈಗ ಮತ್ತೆ ಕಂಟಿನ್ಯೂ ಮಾಡೋಣ. ಜಾಸ್ತಿ ಗ್ಯಾಪ್ ಅಂತೂ ಕೊಡೋಲ್ಲ, ಬಟ್ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಮಾಡ್ತೀನಿ. ಓಕೆ, ನಾವು ರೆಡಿ ಆಗೋಕ್ಕಿಂತ ಮುಂಚೆ ಒಂದು ಸರಿ ಕಾಫಿ ಕೊಟ್ಬಿಡೋಣ. ಸೊ ಒಂದು ಕಾಫಿ ಮಾಡ್ತೀನಿ, ಕಾಫಿ ಮಾಡಿ ಅದ ಕುಡಿದ್ಬಿಟ್ಟು ನೆಕ್ಸ್ಟ್ ಮೇಕಪ್ ಮಾಡ್ಕೊಳಕ್ಕೆ ಹೋಗ್ತೀನಿ. ಸೊ ಅಲ್ಲಿವರೆಗೂ ಏನು ಮಾಡೋಣ ಅಂದ್ರೆ ನಾ ಕಾಫಿ ಅಂತಂದರೆ ಜಸ್ಟ್ ಬ್ಲ್ಯಾಕ್ ಕಾಫಿ ಅಷ್ಟೇ ಕುಡಿತೀನಿ. ಅದ್ರದ್ದೆಲ್ಲ ಶುಗರ್ ಆ್ಯಂಡ್ ಮಿಲ್ಕ್ನ ಅವಾಯ್ಡ್ ಮಾಡಿಬಿಟ್ಟಿವಿ ನಾವು, ಯಾಕಂದರೆ ಅದು ಕುಡಿದ್ರೆ ಮತ್ತಿನ್ನೂ ಸ್ವಲ್ಪ ಇಷ್ಟಪ್ಪ ಆದ್ಮೇಲೆ ಅದಕ್ಕೆ. ಸೊ ಏನು ಮಾಡೋಣ ಅಂದ್ರೆ ಒಂದು ಕಾಫಿ ಚೀಟ ಹಾಕಿ ಬ್ರೂ ತೊಗೊಂಡೆ ಹಾಕ್ತೀನಿ. ನೀರು ತೊಗೋತೀನಿ, ಬ್ರೂ ಹಾಕ್ತೀನಿ, ಮುಗಿತಷ್ಟೇ. ಯಾಕಂದ್ರೆ ಜಾಸ್ತಿ ಬೇಡ. ಶುಗರ್ ಆ್ಯಂಡ್ ಮಿಲ್ಕ್ ಯಾಕೆ ಅವಾಯ್ಡ್ ಮಾಡೀನಿ ಅಂತಂದ್ರೆ ವೆಯ್ಟ್ ಲಾಸ್ ಜರ್ನಿ ಒಳಗಿರೋದ್ರಿಂದ ಅದನ್ನು ಅವಾಯ್ಡ್ ಮಾಡೀನಿ. ಸೊ ಅದರಿಂದ ಸ್ವಲ್ಪ ಭಾಳ ಇಂಪ್ರೂವ್ಮೆಂಟ್ ಆಗೈತಿ ಸ್ಕಿನ್ನ, ಮತ್ತು ಫ್ಯಾಟ್ ಲಾಸ್ ಕೂಡ ಆಗೈತಿ. ಸೊ ಅದಕ್ಕೋಸ್ಕರ ಮತ್ತೆ ಬೇಡ, ಸ್ವಲ್ಪ ದಿನ ಅವಾಯ್ಡ್ ಮಾಡೋಣ ಅಂಟಿಲ್ ಮೈ ಫಿಟ್ನೆಸ್, ನನ್ನ ಫಿಸಿಕ್ಸ್ ಸೆಟ್ ಆಗಬೇಕು, ಅಲ್ಲಿವರೆಗೂ ಬೇಡ. ಕಾಫಿ ಆಗ್ತೈತಿ, ಕಾಫಿ ಮಗ್ಗಿಗೆ ಕಾಫಿ ಹಾಕ್ಕೊಂಡು ಕಾಫಿ ಕುಡ್ದು ಆಮೇಲೆ ಮೇಕಪ್ ಮಾಡ್ಕೊಳ್ಳೋಣ. ಮೇಕಪ್ ಮಾಡ್ಕೊಂಡು ಇವತ್ತು ಯಾಕೋ ಏನೋ ಗೊತ್ತಿಲ್ಲ, ಒಂಥರ ಡಲ್ ಅನ್ಸತ್ತೀನಿ, ಬೋರ್ ಆಗತ್ತೈತಿ ಯಾಕೋ ಒಂಥರ. ಆದ್ರೂ ಕೆಲಸ ಮಾಡ್ಬೇಕಂತ ಮನಸ್ಸು ಮಾಡತ್ತೀನಲ್ಲ, ಅದೇ ಗ್ರೇಟ್ನೆಸ್. ಯಾಕಂದ್ರೆ ಎಷ್ಟು ಬೋರ್ ಆಗತ್ತೈತೆ ಅಂದ್ರೆ ನಂಗೆ ಗೊತ್ತು. ಕೆಲಸ ಯಾವಾಗಲೂ ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ಸಕ್ಸಸ್ ಕಾಣ್ತೇವೆ, ಇಲ್ಲ ಅಂದರೆ ಇಲ್ಲ. ಸೊ ಅದಕ್ಕೆ ಮಧ್ಯಾಹ್ನ ಅಡುಗೆ ಇನ್ನೂ ಮಾಡಿಲ್ಲ, ನೋಡ್ತೀನಿ. ಈಗ ಅಡುಗೆ ಆದರೆ ಅಡುಗೆ ಮಾಡಿಬಿಡ್ತೀನಿ, ಅಡುಗೆ ಮಾಡಿ ವಿಡಿಯೋ ಮಾಡ್ತೀನಿ ಆ್ಯಕ್ಚುಲಿ. ಯಾಕಂದ್ರೆ ಮತ್ತೆ ಹಸಿವು ಆಗ್ತೈತಿ. ಅಡುಗೆ ಮಾಡಿ ಮೇಕಪ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಮತ್ತು ನಾ ಎಲ್ಲ ಮೇಕಪ್ ಎಲ್ಲ ಇದ್ದ ನಂಗೆ ಏನು ನಾ ಕೆಲಸ ಅನ್ಕೊತೀನಿ ಅದು ವಿಡಿಯೋ ಆಗ್ಬೇಕು ನನಗೆ. ಅಡುಗೆ ಕೊನೆಗೆ ಬಂದು ಅಡುಗೆ ಮಾಡಿ ಇದು ಎಲ್ಲ ಸ್ಟೀಮು ಆಯಿಲ್ದು ಎಲ್ಲ ನಂಗೆ ತೊಗೊಳಕ್ಕೆ ಮನಸ್ಸಾಗಂಗಿಲ್ಲ. ಸೊ ಫಸ್ಟ್ ಏನಂದ್ರೆ ಅಡುಗೆ ಮಾಡೋಣ, ಅಡುಗೆ ಮಾಡಿಬಿಟ್ಟು ಆಮೇಲೆ ಹೋಗಿ ಮೇಕಪ್ ಮಾಡ್ಕೊಂಡು ನಾನು ವಿಡಿಯೋ ಕಂಟಿನ್ಯೂ ಮಾಡೋಣ. ನನ್ನ ಕಾಫಿ ರೆಡಿ ಮಗ್ಗಿ. ಓಕೆ ಬರ್ರಿ ಕಾಫಿ ಕುಡಿಯೋ. ಮತ್ತೇನು ಗೊತ್ತಾ, ಬೆಳಗ್ಗಿಂದ ನೋಡತ್ತೀನಿ ಒಂಥರ ಏನೋ ಡಲ್ ಫೀಲ್ ಅನ್ಸತೈತೆ ನಂಗೆ. ಹಂಗೆ ನೋಡಿ ವರ್ಕೌಟ್ ಕೂಡ ಮಾಡೇನಿ. ಮತ್ತು ಬೆಳಗ್ಗೆ ಎದ್ದು ಕೂಡಲೇ ಹಂಗೆ ಡೇನ ಸ್ಟಾರ್ಟ್ ಮಾಡಿಲ್ಲ, ವರ್ಕೌಟ್ ಮಾಡೀನಿ. ಯಾವಾದರೂ ಯಾಕೋ ಒಂಥರ ಡಲ್ ಬೋರ್ ಅನ್ಸತೈತಿ. ಎಲ್ಲೇ ಹೋಗ್ಬೇಕು, ಸುತ್ತಾಡ್ಬೇಕು ಅನ್ಸುತ್ತೆ. ಮನೆಯಾಗಿದ್ರೆ ಹೊರಗೆ ಹೋಗ್ಬೇಕು ಅನ್ಸುತ್ತೆ, ಹೊರಗಿದ್ರೆ ಮನೆಗೆ ಬಂದೇನು ಅನ್ಸುತ್ತೆ. ಸೊ ಹಿಂಗಿರುವಾಗ ಏನು ಮಾಡ್ಬೇಕು ಗೊತ್ತಾಗಂಗಿಲ್ಲ. ಆದರೂ ಕೆಲಸ ಮಾಡೋಣ. ಕೆಲಸ ಮಾಡಿದ್ರೆ ಟೈಮು ಬೇಗ ಕಳೀತೈತಿ. ನಾವು ಮನೆಯಾಗಿರ್ತೇವಲ್ಲ, ಎಲ್ಲರೂ ಹೊರಗೆ ಹೋಗ್ಬೇಕು ಅನಿಸ್ತು. ಹೊರಗೆ ಹೋದಾಗ ಯಾವ ಮನೆಗೆ ಹೋಗಿ ಮಲ್ಕೊಂಡೇನೋ, ಯಾವ ರೆಸ್ಟ್ ತೊಗೊಂಡೇನೋ ಅಂತ ಈ ಥರ ಫೀಲ್ ಆಗ್ತದೆ. ಯಾಕೋ ಗೊತ್ತಿಲ್ಲ. ಮೊದಲೇ ಏನು ಗೊತ್ತಾ, ಬ್ಲ್ಯಾಕ್ ಕಾಫಿ ಕುಡಿಯಾಕಂದ್ರೆ ಜಗ್ಗ ಹಿಸ್ಟಟ್ ಆಕೈತೆ ನಂಗೆ. ಅದ್ರಾಗ ಏನು ಸಕ್ಕರೆ ಇರಲ್ಲ, ಹಾಲಿರಲ್ಲ, ಹೆಂಗೆ ಕುಡಿಬೇಕು ಯವ್ವ ಅಂತೇಳಿ. ಬಟ್ ಈಗ ಅಷ್ಟು ಅಡ್ಜಸ್ಟ್ ಆಗ್ಬಿಟ್ಟೇನಂದ್ರೆ
ಬ್ಲ್ಯಾಕ್ ಕಾಫಿ ದಿನಕ್ಕೆ 3 ಟೈಮ್ ಕುಡಿತೀನಿ. ಒಂದೊಂದು ಸರಿ ವರ್ಕೌಟ್ ಮಾಡೋಕ್ಕಿಂತ ಅಷ್ಟೇ. ವರ್ಕೌಟ್ ಮಾಡೋಂಥ ಕಂಪಲ್ಸರಿ ಬ್ಲ್ಯಾಕ್ ಕಾಫಿ ಕುಡಿತೀನಿ. ಒಂದೊಂದು ಸರಿ ಮೂಡಿಲ್ಲ ಅಂದರೂ ಕುಡಿಯೋಲ್ಲ. ಒಂದೊಂದು ಸರಿ ಏನಾದ್ರು ತಲೆನೋವು ಬಂದ್ರೆ ಕುಡಿಬೇಕು ಅನಿಸಿದ್ರೆ ಅಷ್ಟೇ ಕುಡಿತೀನಿ. ಏನಾದ್ರು ಸ್ವಲ್ಪ ಬೂಸ್ಟ್ ಆಗ್ಬೇಕು ಅಷ್ಟೇ ಕುಡಿತೀನಿ. ಫುಲ್ಲ 3 ಹೊತ್ತು ಕುಡಿಬೇಕು ಚಹಾ ಆಗುತ್ತೆ ಸಂಜೆ ಮುಂಜಾನೆ. ನಾನು ರುಟೀನ್ ಇಟ್ಕೊಂಡಿಲ್ಲ ಇದ್ರಾಗ. ಬಟ್ ವರ್ಕೌಟ್ ಸಾಯಂಕಾಲ ಆದರೂ ವರ್ಕೌಟ್ ಮಾಡಲಿ, ಮಾರ್ನಿಂಗ್ ಆದರೂ ವರ್ಕೌಟ್ ಮಾಡಲಿ, ಕಂಪಲ್ಸರಿ ಟೀ ಕುಡಿತೀನಿ. ಕಾಫಿ, ಬ್ಲ್ಯಾಕ್ ಕಾಫಿ ಕುಡಿತೀನಿ. ಸೌಂಡ್ ಮಾಡ್ತಾ ಕುಡಿಬಾರ್ದು ಅಂತೇಳಿ ಸೊಕ್ಕಾಶ್ ಕುಡಿಯೋಕೆ ಹೋಗಿ ಇಲ್ಲಿ ನಾಲ್ಗೆ ಸುಟ್ಕೊಂಡೆ ನೋಡ್ರಿ. 1:30 ಆತ. ಎದ್ದಿದ್ದ ಲೇಟ್ ಆಗಿದ್ದೆ. ಮತ್ತು ನಾ ವರ್ಕೌಟನ್ನು ಒಂದು 1 ಅವರ್ ಆಯ್ತು ನಾ ವರ್ಕೌಟ್ ಮಾಡೋದ್ರಾಗ. ಈಗ ಅಡುಗೆ ಮಾಡೋಣ. ಕಾಫಿ ಕುಡ್ದು ಅಡುಗೆ ಮಾಡಿದ್ಮೇಲೆ ಏನು ಮಾಡೋಣ ಅಂದ್ರೆ ವಿಡಿಯೋ ಮಾಡೋಣ. ನನ್ನ ಡ್ರೆಸ್ ಮತ್ತು ನನ್ನ ಕಪ್ ಸೇಮ್ ಇದಾವೆ, ಮ್ಯಾಚಿಂಗ್ ಅಲ್ಲ. ಆ್ಯಕ್ಚುಲಿ ನಾವು ಕಾಫಿ ಕೂಡ ನಿಮ್ಗೆ ಸೌಂಡ್ ಬರ್ತಿರ್ಬೇಕಲ್ಲ, ಸುರ್ರು ಅಂತೇಳಿ. ಅದು ಸೌಂಡ್ ಇಲ್ಲ ಕುಡಿಯೋಕೆ ಹೋದ್ರೆ ನಾಲ್ಗೆ ಸುಡಾತೈತಿ. ಹಾಗಾಗಿ ಹಂಗೆ ಕುಡಿಬೇಕು ಅನ್ಸಾಕತ್ತೈತಿ ನನಗೆ ಇವತ್ತು. ಬಟ್ ಟೀ ಎಲ್ಲ ಹಂಗೆ ಕುಡಿಯಲ್ಲ, ನಂಗೆ ಇನ್ನೊಬ್ರು ಕುಡ್ದ ಇರಿಟೇಟ್ ಆಗ್ತೈತಿ. ಕೊಬ್ಬರಿ ತೊಗೊಳ್ತೀನಿ. ಕೊಬ್ಬರಿನ ಕ್ಲೀನಾಗಿ ಮಾಡ್ಕೊಳ್ಳೋಣ. ತೊಳ್ಕೊಂಡು ಕೊಬ್ಬರಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಜಾರ್ ತೊಗೊಂಡ್ಬರ್ತೀನಿ. ಸೊ ಮೈ ತೊಗೊಂಡು ಫಸ್ಟ್ ಕೊಬ್ಬರಿನ ಕಟ್ ಮಾಡ್ಕೊಳ್ಳೋಣ. ಕೊಬ್ಬರಿನ ಎಷ್ಟು ಬೇಕಂದ್ರೆ ನನಗೆ ಇಷ್ಟು ಸಾಕು. ಮತ್ತು ಇನ್ನೊಂದು ಸ್ವಲ್ಪ ತೊಗೋತೀನಿ. ಅಂದ್ರೆ ನೈಟಾಗಿ ಏನಾಗ್ತದೆ ಗೊತ್ತಿಲ್ಲ, ಇಷ್ಟು ಸಾಕು ಅಂದ್ಕೊತೀನಿ. ಕೊಬ್ಬರಿ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಏನೇನು ಹಾಕ್ತೀನಿ ಅಂದ್ರೆ ಕೊಬ್ಬರಿ, ಕೊತ್ತಂಬರಿ, ಮತ್ತು ಶುಂಠಿ, ಅಲ್ಲ, ಮತ್ತು ಬೆಳ್ಳುಳ್ಳಿ, ಕೊಬ್ಬರಿ, ಟೊಮೆಟೊ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಉಳ್ಳಾಗಡ್ಡೆ ಕೊಯ್ತೀನಿ. ಕೊಯ್ದ ಒಗ್ಗರಣೆ ಕೊಡ್ತೀನಿ. ಸೊ ಸಾರು ಅಲ್ಟಿಮೇಟ್ ಆಗ್ತೈತಿ. ಕಟ್ ಮಾಡ್ಕೊಳ್ಳಿ. ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಜಾರಿ ಹಾಕೊಂಡು ಭಾಳ ದಿನ ಆತ ನಾ ಈ ಥರ ಸಾರು ಮಾಡಿ ವೆಜ್ ಒಳಗೆ. ಅಲ್ಲ ಇಷ್ಟೇ ಸಾಕು ನಮ್ಗೆ, ಜಾಸ್ತಿ ಬೇಡ. ಮತ್ತು ಒಂಥರ ಆಗ್ತೈತಿ. ನಾನ್ ವೆಜಿಟೇರಿಯನ್ಗೆ ಓಕೆ ಅಲ್ಲ, ನೀವು ಎಷ್ಟಾದರೂ ಹಾಕಿದ್ರೂ ನಡೀತೈತಿ. ಅದು ಫ್ಲೇವರ ಬೇರೆ ಕೊಡ್ತೈತಿ. ವೆಜಿಟೇರಿಯನ್ಗೆ ಅಲ್ಲ ಅಷ್ಟು ಈಸಿ ಇಲ್ಲ. ಹಾಕ್ಬೇಕು, ಮುಖಕ್ಕೆ ಹೊಡೆದು ಬಿಡ್ತೈತಿ. ವೆಜಿಟೇರಿಯನ್ ಅಡುಗೆ ಮಾಡೋ ಒಂದು ಅದು ಟ್ಯಾಲೆಂಟೆಡ್. ವೆಜಿಟೇರಿಯನ್ ಒಟ್ಟ ಕೇಳಬಾರ್ದು ನಿಮ್ಮ ಕಡೆ. ಅಂದ್ರೆ ನೀವು ಬೆಸ್ಟ್ ಕುಕ್ಕಿಂಗ್ ಅಂತ. ನಾನ್ ವೆಜ್ ಆ್ಯಕ್ಚುಲಿ ವೆಜ್ ಕಂಪೇರ್ ಮಾಡಿದ್ರೆ ನಾನ್ ವೆಜ್ ಭಾಳ ಈಸಿ ಅನಿಸ್ತೈತಿ ನನಗೆ. ಹೇಳ್ಬೇಕಂದ್ರೆ ಏನು ಇರ್ತೈತಿ ಹೇಳ್ರಿ, ಅದ್ರಾಗ ಬರೀ ಅಲ್ಲ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಗರಂ ಮಸಾಲದ ಮೇಲೆ ನಿಂತ್ಕೊಂಡಿರ್ತೈತಿ. ಬಟ್ ವೆಜಿಟೇರಿಯನ್ ಅಂತ ಬಂದ್ರೆ ಹಂಗಿರಂಗಿಲ್ಲ. ಒಂದೊಂದು ಪಲ್ಯಕ್ಕೂ ಈ ಥರನೇ ಇರಬೇಕು. ನೀರು ಹಾಕಬೇಕು, ನೀರು ಹಾಕಬಾರ್ದು. ವೆಜಿಟೇರಿಯನ್ ಅಡುಗೆ ಒಳಗೂ ಬೆಸ್ಟ್ ಚೆಫ್ ಇದ್ರೆ ನೀವು ಗ್ರೇಟ್. ನಾನ್ ವೆಜ್ ನೀವು ಹೆಂಗಾದ್ರೂ ಮಾಡಿರಿ. ನಾನ್ ವೆಜ್ ಲೈಕ್ ಸುಮ್ಮನೆ ಒಂದು ಖಾರ ಉಪ್ಪು ಹಾಕಿದ್ರು ಅದು ಟೇಸ್ಟ್ ಕೊಡ್ತೈತಿ. ವೆಜ್ ಹಂಗಿಲ್ಲ, ಅದ್ರದ್ದೇ ಆದ ಶೈಲಿ ಒಳಗೆ ಮಾಡಿದ್ರೆ ಅಷ್ಟು ಅದು ನಿಮ್ಗೆ ಟೇಸ್ಟ್ ಕೊಡ್ತೈತಿ. ಇಲ್ಲ ಅಂದ್ರೆ ಬೋರ್ ಅನ್ನಿಸ್ಬಿಡ್ತೈತಿ, ತಿನ್ನೋಕ್ಕೂ ಮನಸ್ಸು ಬರೋಂಗಿಲ್ಲ. ನಾನು ಹಿಂಗೆ ಅನ್ಕೊಂಡೀನಿ. ನನ್ನ ಥಾಟ್ ನಿಮ್ಗೆ ಇಷ್ಟ ಆದರೆ ಓಕೆ, ಕಮೆಂಟ್ ಒಳಗೆ ಹೇಳ್ರಿ. ನಾನು ಉತ್ತರ ಕರ್ನಾಟಕ ಊಟನ ಏನೈತಲ್ಲ ನಮ್ಮ ಅಡುಗೆನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೊಂಡೀನಿ ಯೂಟ್ಯೂಬ್ ಚಾನಲ್ ಒಳಗೆ. ಸೊ ಮಾಡಿರಿ, ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ನಿಮ್ಗೆ ಇಷ್ಟ ಆದರೆ ಮಾಡಿರಿ ಅಂತ ಹೇಳಿದ್ರೆ ಆಲ್ ದಿ ಬೆಸ್ಟ್ ಅಂತ ಹಾಕಿ. ಇಲ್ಲ ಬೇಡ ಎಲ್ಲರೂ ಅದನ್ನೇ ಮಾಡ್ತಾರೆ, ನೀ ಏನು ಮಾಡ್ತಿ. ಸೊ ಡೈಲಿ ಲಾಗ್ ಅಷ್ಟೇ ಮಾಡ ಅಂತಂದ್ರೆ ಲಾಗ್ ಬಗ್ಗೆ ಎಷ್ಟು ಹೇಳ್ರಿ ನೋಡುವ. ನಮ್ಮ ಒಪಿನಿಯನ್ ಮೇಲೆ ನೀನು ಲೈಫ್ ಡಿಸೈಡ್ ಆಗ್ತಿರ್ತಾರೆ ಅಂತ ಹೇಳ್ಬೇಡ್ರಿ. ನಮ್ಮ ಫಾಲೋವರ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಏನು ಹೇಳ್ತಾರೆ, ಅವ್ರಿಗೆ ಯಾವ ಥರ ವಿಡಿಯೋ ಬೇಕು ನಾವು ಆ ಥರ ಕೊಡಬೇಕಲ್ಲ. ಸೊ ನಿಮ್ಗೆ ಹೆಂಗಿಷ್ಟ ಇರ್ತೈತೆ ಅದು ನಿಮ್ಗೆ ಇರೋಕ್ಕಾಗ್ತದೆ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ನಾ ಕುಕ್ಕಿಂಗ್ ಒಳಗೂ ಚೆನ್ನಾಗಿದ್ದೀನಿ. ನಾ ಏನು ಅಡುಗೆ ಐತೆ ಎಲ್ಲ ನಾನು ಎಷ್ಟು ನೀಟಾಗಿ ಮಾಡ್ತೀನಿ. ಅದರಲ್ಲಿ ಏನು ಬಿಡಪ್ಪ ನಮಗೆ ಬರಂಗೇನ ಅನ್ನಂಗಿಲ್ಲ. ಸೊ ಚೆನ್ನಾಗಿ ಮಾಡ್ತೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕೋರಿ. ಯಾವಾಗಲೂ ಡೈರೆಕ್ಟಾಗಿ ಹಂಗೆ ಮಿಕ್ಸಿ ಹೊಡಿಬಾರ್ದು. ಒಂಚೂರು ನೀರು ಹಾಕೊಂಡ್ರೆ ಚಲೋ ರುಬ್ತೈತಿ ಯಾವಾಗಲೂ. ಈಗ ಹಿಂಗೆ ಹಾಕೊಂಡು ಮಿಕ್ಸಿ ಹಾಕಿ ಮುಂದೆ ತಗೊಂಡು ಸ್ಟಾರ್ಟ್ ಮಾಡ್ಕೊತೀನಿ. ಗ್ರೈಂಡಿಂಗ್ ಆಗೈತಿ. ನೆಕ್ಸ್ಟ್ ಟೊಮೆಟೊ ಹಾಕೋತೀನಿ. ಇದಕ್ಕೆ ಟೊಮೆಟೊ ಹಾಕೊಂಡು ಆಮೇಲೆ
ಮುಗಿದ ತಕ್ಷಣ ಈ ಮೂಲಿಗೆ ಸರಿಸ್ಬಿಡ್ತೀನಿ. ಯಾಕೆ ಸುಮ್ಮನೆ ಜಾಗ ಎಲ್ಲ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಹಿಂಗೆ ಆಯಿಲ್ ಸ್ವಲ್ಪ ಹಾಕ್ತೀನಿ. ಗ್ಯಾಸ್ ಹಚ್ಚಿಲ್ಲ ಅನ್ನಕ್ಕೆ ಕೇಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಈಗ ಗ್ಯಾಸ್ ಜೋರಿಟ್ಟ ಕ್ಯಾಮ್ರಾ ಸೆಟ್ ಮಾಡಕ್ಕೆ ಹೋಗಿದ್ದೆ, ಹಾಗಾಗಿ ಹೊಗೆ ಎಲ್ಲ ಇಲ್ಲಿವರೆಗೂ ಬರತ್ತೆ. ಸ್ವಲ್ಪ ಕೂಲ್ ಆಗಲಿ ಅಂತೇಳಿ ಎಣ್ಣೆ ಅಷ್ಟು ಹಾಕೀನಿ. ಮತ್ತು ಗ್ಯಾಸ್ ಹಚ್ಚಿಲ್ಲ ಎಣ್ಣೆ ಹಾಕೋಬೇಡ್ರಿ, ಕ್ಯಾಮ್ರಾ ಸೆಟ್ ಮಾಡೋರು ಫುಲ್ ಇಲ್ಲಿವರೆಗೂ ಹುಗ ಬರತ್ತೈತಿ. ಮತ್ತು ಅದ್ರಾಗ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ರೆ ಸಾರು ಹಾಳಾಗ್ತೈತಿ, ಹೊತ್ತು ವಾಸನೆ ಬರ್ತೈತಿ, ಸಂಗ್ ಬರಬಾರ್ದು. ಸೊ ನನ್ನ ಸಾರು ಈ ಕಡೆ ಇಟ್ಟೀನಿ ಸಣ್ಣ, ಈ ಕಡೆ ರೈಸ್ ಇಟ್ಟೀನಿ. ಸೊ ರೈಸ್ ಸಾರು ಎರಡೇ ಮಾಡಿದ್ದೀನಿ. ಯಾವಾಗಲೂ ಫೈಬರ್, ಅದಾಗಿದ್ಮೇಲೆ ಪ್ರೋಟೀನ್, ಅದಾಗಿದ್ಮೇಲೆ ಕಾರ್ಬ. ಪ್ರೋಟೀನ್ ಯಾಕೆ ಇದು ಫೈಬರ್ ಯಾಕೆ ಫಸ್ಟ್ ತಿನ್ಬೇಕಂದ್ರೆ ಇದು ಏನಾಗ್ತದೆ ನಮ್ದು 50% ಹೊಟ್ಟೆ ತುಂಬಿಸುತ್ತೆ ಫೈಬರ್. ನೀವೇನೋ ಕ್ಯಾರೆಟ್, ಬೀಟ್ರೂಟು, ಪಲ್ಯ, ಸೌತೆಕಾಯಿ ಏನಾದ್ರು ತಿನ್ನಿರಿ, ಸೊ 50% ಹೊಟ್ಟೆ ಫುಲ್ ಆಗ್ಸುತ್ತೆ. ನೆಕ್ಸ್ಟ್ ಪ್ರೋಟೀನ್ ತಿನ್ನೋದ್ರಿಂದ ನಿಮ್ಗೆ ಒಂದು 25 ಅಂದರೆ ಈಕ್ವಲ್ 70% ನಿಮ್ಮ ಹೊಟ್ಟೆ ಫುಲ್ ಅನಿಸುತ್ತೆ. ಅದಾಗಿದ್ಮೇಲೆ ನೀವು ಕಾರ್ಬ್ ತಿನ್ನೋದ್ರಿಂದ 100% ಹೊಟ್ಟೆ ತುಂಬ್ತೈತೆ. ಆಮೇಲೆ ಜಸ್ಟ್ ಕಾರ್ಬ್ ಒಂದು ತಿಂತೀನಿ ನಾನು, ನೀವೇನು ಬೇಡ ಅಂತಂದ್ರೆ ಹೊಟ್ಟೆ ಬೇಗ ಬೇಗ ಹಶು ಆಕೈತೆ ನಿಮ್ಗೆ. ಇದು ಬೇಗ ಕರಗ್ಬಿಟ್ಟು ನೆಕ್ಸ್ಟ್ ಏನಾದ್ರು ತಿನ್ಬೇಕು ಅನ್ಸುತ್ತೆ. ಕ್ರೇವಿಂಗ್ ಜಾಸ್ತಿ ಆದಷ್ಟು ನಾವು ಡಯಟಿಂದ ಹೊರಗೆ ಬಂದು ಮತ್ತು ಏನಾರು ನಮ್ಗೆ ಏನು ಅನ್ಸುತ್ತೆ ಅದು ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಥರ ಬರಬಾರ್ದು ನಮ್ಗೆ. ಆಮೇಲೆ ಫೈಬರ್ ಯಾವಾಗಲೂ ಬೇಕೇ ಬೇಕು ನಮ್ಮ ಬಾಡಿಗೆ. ಸೊ ಫೈಬರ್, ಪ್ರೋಟೀನ್ ಮತ್ತು ನೆಕ್ಸ್ಟ್ ಕಾರ್ಬ್ ತೊಗೊತಾ ಇದ್ರೆ ಬಾಡಿ ಫುಲ್ಫಿಲ್ನೆಸ್ ಇರ್ತದೆ. ನೆಕ್ಸ್ಟ್ 4 hours ನೆಕ್ಸ್ಟ್ ಮೀಲ್ವರೆಗೂ ಸ್ಟೆಬಿಲಿಟಿ ಇರ್ತದೆ. ಸೊ ಅದ್ರ ರೀಸನಿಗೆ ಫೈಬರ್ ಒಟ್ಟು ಮಿಸ್ ಮಾಡಬಾರ್ದು. ಹಲೋ, ಸೊ ಈವ್ನಿಂಗ್ ನಾನು ಮೇಕಪ್ ಮಾಡ್ಕೊಳ್ಳೋದು ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಆಗಲಿಲ್ಲ. ಯಾಕಂದ್ರೆ ಟೈಮ್ ಭಾಳ ಕಡಿಮೆ ಇತ್ತು. ಸೊ ಹಂಗಾಗಿ ಅಡುಗೆ ಮಾಡಿದ್ದೆ, ಅಡುಗೆ ಮುಗಿಸಿ ನೆಕ್ಸ್ಟ್ ಊಟ ಆದಮೇಲೆ ಡೈರೆಕ್ಟ್ ಮೇಕಪ್ ಮಾಡ್ಕೊಂಡು ನಂದೇನು ಇವತ್ತೊಂದು ಯೂಟ್ಯೂಬ್ದ ವಿಡಿಯೋ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿದ್ದೆ. ಸೊ ಹಂಗಾಗಿ ನೆಕ್ಸ್ಟ್ ಟೈಮ್ ತೋರಿಸ್ತೀವಿ. ಜಸ್ಟ್ ವಿದಿನ್ 5 minutes ಅಥವಾ 3 minutesಲ್ಲೂ ನಾವು ಹೆಂಗೆ ಮೇಕಪ್ ಮಾಡ್ಕೊಬೋದು ಅಂತೇಳಿ. ಇವಾಗ ಮತ್ತು ಔಟ್ಫಿಟ್ ಚೇಂಜ್ ಆಗೈತಿ, ಯಾಕಂದರೆ ಈವ್ನಿಂಗ್ ಐತೆ. ಸೊ ನಂದು 1 hour ವಾಕಿಂಗ್ ರುಟೀನ್ ಐತಿ ಇವಾಗ. ಸೊ 1 hour ವಾಕಿಂಗ್ ಹೋಗೋಣ. ಅದು ಎಲ್ಲಂದ್ರೆ ಗಾರ್ಡನ್ಗೆ ಹೋಗ್ತೀನಿ ನಾನು. ಸೊ ಗಾರ್ಡನ್ಗೆ ಹೋಗಿ ಕಂಪ್ಲೀಟ್ 1 hour ವಾಕ್ ಮಾಡಿ ಬರ್ತೀನಿ. ಬರೀ ಇವತ್ತು ನಾನು ನಿಮ್ಗೆ ನನ್ನ ಜೊತೆ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಸೊ ಗಾರ್ಡನ್ವರೆಗೂ ಹೆಂಗಿರುತ್ತಾ ಏನು ಅಂತೇಳಿ 1 hour ಮಾಡ್ತೀನಿ. 15 minutes ಲಾಸ್ಟ್ 1 hour ಅಪ್ ಟು 1 hour 20 minutes 10 minutes ಲಾಸ್ಟ್ ಮೂಡಿದ್ರೆ. ಬಟ್ ಮಿನಿಮಮ್ 1 hour ಅಂತೂ ಮಾಡ್ತೀನಿ, ಅದಂತೂ ಸತ್ಯ. ಸೊ ವಾಕಿಂಗ್ ಹೋಗಿ ಬಂದು ನೆಕ್ಸ್ಟ್ ಕೆಲಸ ಮಾಡೋದೈತಿ, ಮತ್ತು ಮನೆ ಕೆಲಸ ಇದು ರೂಟೀನ್ ಆಗಿಬಿಡ್ತೈತಿ. ಸೊ ಬರ್ರಿ ಹೋಗೋಣ. ಶೂಸ್ ಅಥವಾ ಸ್ಲಿಪ್ಪರ್ ಹಾಕ್ಕೋತೀನಿ. ಇವತ್ತು ಶೂಸ್ ಅವಾಯ್ಡ್ ಮಾಡತ್ತೀನಿ, ಯಾಕಂದ್ರೆ ಸ್ವಲ್ಪ ಕಾಲು ಒಂದು ಕಿರ್ಬಳ್ಳಿಗೆ ಗುಳ್ಳೆಗೈತಿ. ಹಂಗಾಗಿ ಶೂಸ್ ಬಿಟ್ಟು ನಾರ್ಮಲ್ ಸ್ಲಿಪ್ಪರ್ ಹಾಕ್ಕೊಂಡು ಹೊಂಟೀನಿ. ಇವತ್ತೊಂದು ದಿನ ಇರಲಿ, ಬಟ್ ಎವ್ರಿ ಡೇ ಹಾಕೋಬಾರ್ದು, ಕಾಲು ಪೇಂಟ್ ಬರ್ತಾವೆ. ನಾನು ಇವತ್ತು ಇದರಲ್ಲಿ ಬಂದು ಕುತ್ಕೊಂಡೀನಿ ಪಾರ್ಕಲ್ಲಾಗ. ಇವತ್ತಂತೀನಿ ನಾನು ಪಾರ್ಕಿಗೆ ಬಂದು ರೀಚ್ ಆಗೀನಿ. ಈಗೇನಿದ್ರು ಜಸ್ಟ್ ವಾಕಿಂಗ್ ಮಾಡಬೇಕು. ಆಲ್ರೆಡಿ ಟೈಮ್ ನಾ ಮನೆಗೆ ಹೋಗಿದ್ರಾಗ 7 o'clock ಆಗ್ಬಿಟ್ಟು. ಈಗ ಎಷ್ಟು ಆಯ್ತು 6 ಸಮಥಿಂಗ್ ಆಗೈತಿ. 7 o'clock ಮನೆಗೆ ಹೋಗ್ತೀನಿ. ಸೊ ಚಲೋ ಸ್ಟಾರ್ಟ್ ಮಾಡೋಣ ನಾನು ವಾಕಿಂಗ್ ಸ್ಲೋಲಿ. ಸ್ವಲ್ಪ ನಮ್ಮ ಮನೆಯಿಂದ ಒಂಚೂರು ಒಂದು 1/2 kilometer ದೂರ ಐತಿ ಪಾರ್ಕ್. ಬಟ್ ಏನಂದ್ರೆ ದೊಡ್ಡದೈತಿ ಸ್ವಲ್ಪ. ನಮ್ಮ ಮನೆ ಹತ್ರನೂ ಒಂದು ಐತಿ, ಅದು ಅಲ್ಲೇ ಸಣ್ಣದೈತಿ. ಸುತ್ತಿ ನನ್ನ ತಲೆನೂ ಬರ್ತೈತೆ, ಯಾಕಂದ್ರೆ 1 hour ಒಂದೇ ಪ್ಲೇಸ್ನ ಸುತ್ತೋದಾಗಲ್ಲ. ಸ್ವಲ್ಪ ದೊಡ್ಡದೈತಿ, ಆರಾಮಾಗಿ ಒಂದು ರೌಂಡ್ ಹಾಕೋದ್ರಾಗ ಒಂದು 6 minutes ಬೇಕು. ಸೊ ಇದ್ರಂತ 1 hourಲ್ಲೇ ನಂಗೆ ಒಂದು 10 round ಹಾಕಿದ್ರೆ ಸಾಕು, ಆರಾಮಾಗ್ತೈತಿ. 1 hour ಒಳಗೆ ನಾನು ಏನಿಲ್ಲ ಅಂದ್ರೆ ಒಂದು 8,000 to 8,500 steps ಕಂಪ್ಲೀಟ್ ಮಾಡ್ತೀನಿ. ಸೊ ಮತ್ತು ರಿಟರ್ನ್ ಮನೆಗೆ ಹೋಗೋದ್ರಾಗ 10K steps ಕಂಪ್ಲೀಟ್ ಆಗ್ತಾವೆ. ಸೊ ಓಕೆ, ನಾನು ವಾಕ್ ಮಾಡ್ತೀನಿ ಇವಾಗ. ಸೊ ಮನೆಗೆ ಹೋದ್ಮೇಲೆ ಮತ್ತು ರೀಚ್ ಆಗ್ತೀನಿ ಜೊತೆ. ಹಾಯ್. ಸೊ ಆಲ್ರೆಡಿ ನಾನು ವಾಕ್ ಮಾಡತ್ತೆ 1/2 hour ಮೇಲೆ ಆಯ್ತು. ಇನ್ನೊಂದು 20 minutes ಮಾಡ್ತೀನಿ, ಮನೆಗೆ ಹೋಗ್ಬಿಡ್ತೀನಿ. ಸೊ ಕತ್ಲನ ಆಯ್ತು. ಸೊ 20 minutes 7 o'clock ಎಕ್ಸಾಕ್ಟ್ ಮನೆಗೆ ಹೋಗ್ಬಿಡ್ತೀನಿ. ಸೊ 6:40 ಆಗೈತಿ. 7 o'clock ಹೋಗಿ ಮತ್ತು ಮನೆ ಕೆಲಸ, ಕುಕ್ಕಿಂಗು, ನೆಕ್ಸ್ಟ್ ಇನ್ನು ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡೋವೆಲ್ಲ ಭಾಳ ಅದಾವೆ. ಸೊ ಮನೆಗೆ ಹೋಗಿ ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಲಾಗ್ ಇವತ್ತಿಗೆ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು, ಬಾಯ್.